ನಮ್ದೇನ್ ತಿಳಿದ ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನ್ ತಕರಾರು ಇರ್ತಾ ಇರ್ಲಿಲ್ಲ. ಹೇಳಿದ್ರಲ್ಲ. ಅಲ್ಲ ಹೇಳ್ತೇನೆ, ಒಂದೇ ನಿಮಿಷ ಮುಗಿಸ್ತೇನೆ. ನಮ್ಮ ತಕರಾರು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟಿದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ. ಈ ಉದಾಹರಣೆಗೆ ಹೇಳೋದಾದ್ರೆ, ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು. ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಜನರನ್ನ ಎತ್ತಿ ಕಟ್ಟುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಎರಡನೇದಾಗಿ ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನರೇಂದ್ರ ಮೋದಿಜಿಯವರು ಅವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು 1.5 ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆದ್ರೆ ಇವರು ಮಹಾತ್ಮ ಗಾಂಧಿ ಅವರ ಹೆಸರು ಹೇಳಿಕೊಂಡು ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ. ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೆ ಈ ರೀತಿ ಸಭಾಧ್ಯಕ್ಷರೇ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ, ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ, ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಇದಕ್ಕೆ ಅವಕಾಶನ ಕೊಡಬಾರ್ದು. ತಾವು ಮಾನ್ಯ ಮಂತ್ರಿಗಳು ಅವರು ಉತ್ತರ ಕೊಡ್ಲಿ, ಮಂತ್ರಿಗಳು ಹೇಳ್ಬೇಕು. ಅವ್ರ ಪಕ್ಷದಿಂದ ಕೊಡ್ಕೊಳ್ಳಿ, ಪಕ್ಷದಿಂದ ದುಡ್ಡು ಕೊಡ್ಲಿ, ಸರ್ಕಾರ ದುಡ್ಡು ಯಾಕೆ ಕೊಡ್ಬೇಕು ಇದಕ್ಕೆ? ಇದನ್ನೇ ಮಾತಾಡಿಕೊಂಡು ಹೋಗ್ತಾರ, ಸ್ವಲ್ಪ ಮುಂದೆ ಹೋಗ್ತದ. ನಿಮ್ಗೆ ಏನಾಯ್ತು ಅಲ್ಲಿ ಮಾತಾಡಿದ ಮಂತ್ರಿಗಳಲ್ಲಿ ಇರುವಂತ ಗಾಂಧಿಯವ್ರ ಬಗ್ಗೆ ನಮ್ದು ಯಾವ ರೀತಿ ಪ್ರೇಮ ಪ್ರೀತಿ ಗೌರವ ಇದೆ ಅಂತಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ 500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂಥ ಒಂದು ತಿಳ್ಕೊಳ್ಳೋ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತನ್ನು ಮಾಡ್ತಾರೆ. ಈಗ ಮಂತ್ರಿಗಳೇ ಬಸ ಕೂತ್ಕೊಳ್ಳಿ. ನಿನ್ ಕಡೆಗೆ ನೋಡಲ್ಲ ನಾನು ಸುಮ್ಮನೆ ಮುಖ ನೋಡಲ್ಲ. ಕೂತ್ಕೊಳ್ರಿ, ಈಗ ಕೂತ್ಕೊಳ್ಳಿ. ನಾನು ಹೇಳ್ತೀನಿ, ಅಲ್ಲ ಒಂದ್ ನಿಮಿಷ, ನನಗೂ 5 ನಿಮಿಷ ಕೊಡ್ಬೇಕು. ನಮ್ಮ ಸರ್ಕಾರನ ಟೀಕೆ ಮಾಡುವಾಗ ನಾವು ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಹೊರಗಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಅವ್ರ ಕಾಲದಲ್ಲಿ ಈಗ ಸುದೀರ್ಘವಾದ ಚರ್ಚೆ ಈ ಸದನದಲ್ಲಿ ಅಬಕಾರಿ ಒಂದು ಏನು ಯಾರಿಗೂ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡಾರೆ, ಯಾರ್ಯಾರ ಎಸ್ಎಸ್ವೆ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ಪೂರ್ಣ ತನಿಖೆ ಮಾಡೋಣ. ಅವ್ರ ಕಾಲದಲ್ಲಿ ಮಾತಾಡ್ಲಿಲ್ಲ ಕೋನ್ ರೆಡ್ಡಿ ಅವರೇ, ನೋಡ್ರಿ ಒಂದು ನಿಮಿಷ. ಕೋನ್ ರೆಡ್ಡಿ ಅವರೇ, ಈಗ ಮಾತಾಡೋದಲ್ಲ, ಹಿಂಗಿದ್ದಾಗ ಬಿಚ್ಚಿಡ್ಬೇಕು ಸ್ವಾಮಿ. ಶಿವಲಿಂಗ ಅವರು ಕೂತ್ಕೊಳ್ಳಿ. ಸರ್, ಈಗ ಹೇಗೋ ಚರ್ಚೆ ಇದೆ ಸರ್. ಈಗ ಚರ್ಚೆ ಬಂದಾಗ ಎಲ್ಲರೂ ಮಾತಾಡ್ಲಿ. ಮಾತಾಡ್ರಿ, ಸುನಿಲ್ ಅವರು ಮಾತಾಡಿ. ಶಿವಲಿಂಗೇಗೌಡ್ರೆ ಅಧ್ಯಕ್ಷರೇ, ಈಗ ಸುನಿಲ್ ಅವರೇ ಈಗ ವಿಜೇಂದ್ರ ಹೇಳಿದ್ರೆ ಆಕ್ಚುಲಿ ಇದು ಇನ್ಕರೆಕ್ಟ್ ಇದೆ ಅಂತ ಅದು ಚರ್ಚೆಯಲ್ಲಿ ಬರಲಿ. ನಮ್ಮ ಅಭಿಪ್ರಾಯ ಸ್ಪಷ್ಟ. ನಿಮಿಷ ಕೇಳಿ. ಆಕ್ಚುಲಿ ನಿಮ್ ಪ್ರಕಾರ ಇನ್ಕರೆಕ್ಟ್ ಅಂತ ಹೇಳಿದ್ರೆ, ನಾವು ಅಧಿಕೃತವಾಗಿ ಸರ್ಕಾರ ಎಲ್ಲ ಸ್ಟಡಿ ಮಾಡಿ
ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ. ಈಗಿರುವಂಥದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ಮಾನ ಮರ್ಯಾದೆ ಆಯ್ತಾ? ಮಾನ ಮರ್ಯಾದೆ ಆಯ್ತಾ? ವಿರೋಧ ಮಾಡೋದು ಬೇಡ, ಚರ್ಚೆಯನ್ನು ಮಾಡೋಣ. ಇದಕ್ಕೆ ನೀವು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಅವಶ್ಯಕತೆ ಇಲ್ಲ. ಉತ್ತರ ಕೊಡ್ಲಿಪ್ಪ, ಯಾಕೆ ನೀವು ಸುಮ್ಮನೆ ಟೈಮ್ ಆಯ್ತು ಇಲ್ಲಿ? ವಾಟ್ ಇಸ್ ದಿಸ್? ಮಾನ್ಯ ಅಧ್ಯಕ್ಷರೇ, ಇದನ್ನೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾಗತ್ತೆ? ಜಗತ್ತಿನ ಎಲ್ಲಾ ವಿಷಯಗಳ ಬಗ್ಗೆ, ಎಲ್ಲಾ ಮಂತ್ರಿಗಳ ವಿಷಯ ಬಗ್ಗೆ ಪಾರ್ಟಿಯಿಂದ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಆಯ್ತು, ಆಯ್ತು, ಕುತ್ಕೊಳ್ಳಿ. ಸತೀಶ್ ರಾಮಮೂರ್ತಿ ಮತ್ತು ಕೃಷ್ಣಪ್ಪ ಅವರೇ, ಪಾರ್ಟಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಡ್ಲಿ ಸರ್, ಮುಗೀತು. ದಿನೇಶ್ ಗುಂಡೂರಾವ್ ಮತ್ತೆ ಸರ್ಕಾರದಿಂದ ದುಡ್ಡು ಹೋಗಿರೋದ್ರ ಬಗ್ಗೆ ಮಾತಾಡಿಲ್ಲ ಅವರು. ಪಾರ್ಟಿಯಿಂದನೂ ಕೊಡಿಸ್ತೀವಿ. ತಗೊಳ್ಳಿ. ಅಡ್ವರ್ಟೈಸ್ಮೆಂಟ್ ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಮಿಷನ್ ಎಷ್ಟು? ಪ್ರಿಯಾಂಕ್ ಮಾತಾಡ್ಬೇಕು ಅಂತ 5 ನಿಮಿಷ ಕೇಳಿದ್ರೆ ಮಾತಾಡ್ತೀವಿ, ಯಾರು ಇಂಟರಪ್ಟ್ ಮಾಡಬೇಡಿ. ಅಲ್ಲ, ಎದ್ದ ತಕ್ಷಣ ಅಲ್ಲಿ ಏನ್ ಗೊತ್ತಿಲ್ಲ ಸರ್, ಎಲ್ಲರೂ ಒಬ್ರು ಮಾತಾಡಾಗ ನೀವು ಯಾರು ಮಾಡಬೇಡಿ ಸರ್. ಅವ್ರ ಮಾತೆಲ್ಲ 3 to 5 minutes. ಅಲ್ಲ ಅಧ್ಯಕ್ಷ, ಒಂದೇ ನಿಮಿಷ ಚರ್ಚೆ ಆಗಿದೆ. ನೀವು ಮಾತಾಡಕ್ಕಿಂತ ಮುಂಚೆ ಒಂದೇ ನಿಮಿಷ ಹಿಂಗೆ ಎಲ್ಲರೂ ನಾವು ಗೌರವ ಕೊಟ್ಟು ಕೂಡ್ತೀವಿ. ಇಲ್ಲ ನಾವು ಅದಕ್ಕೆ ಕೆಡಕ್ತಾರೆ. ನೀವು ಮತ್ತೆ ನೀವು ಹೇಳಿದಾಗ ಮಾತ್ರ ಸಚಿವರು ಕೊಟ್ಟಾರ ಅವರು ಹೇಳಿ ಸರ್, ಅವ್ರು ಮಾತಾಡಲಿ. ಅಧ್ಯಕ್ಷರೇ, ಸಚಿವರು ಮಾತಾಡಿ. ಕೋನ್ರೆಡ್ಡಿ ನೀವು ಕೂತ್ಕೊಳ್ಳಿ. ಇಲ್ಲಿ ಕುಸ್ತಿ ಮಾಡ್ಲಿಕ್ಕೆ ಬಂದಿದೆ, ನೀವು ಕೂತ್ಕೊಳ್ಳಿ. ಇಲ್ಲಿ ನಾನ್ ಗೊತ್ತೇ, ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಾರೆ, ಕೂತ್ಕೊಂಡಿದ್ದಾರೆ. ನೀವು ಕೂತ್ಕೊಳ್ಳಿ. ನಾವು ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ? ನೀವು ಅವ್ರು ಮಾತಾಡ್ಕೊಳ್ಳಿಯಪ್ಪ. ನೀವು ಏನಂತ ಮಾತಾಡ್ತಾರೆ ಮಾತಾಡ್ತಾರೆ ನೀವು. ಮಾತಾಡಿ ಸುನೀಲ್, ಬೇರೆ ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರೇ, ಸರ್ ಮಾನ್ಯ ಅಧ್ಯಕ್ಷರೇ, ಇರ್ರಿ ಕೂತ್ಕೊಂಡ್ರೆಡ್ಡಿ ಅವರು. ಮಾನ್ಯ ಅಧ್ಯಕ್ಷರೇ, ನಮ್ದು ಒಂದೇ ಒಂದು ಸ್ಪಷ್ಟನೆ, ಶಿಲಿಗಡ್ರೆ ಒಂದೇ ಒಂದು ಸ್ಪಷ್ಟನೆ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇರುವಂತ ಮೆರಿಟ್. ವಿಶ್ವನಾಥ್ ಮಾತಾಡ್ಬೇಡ. ಆ ಕಡೆ ಜಾಹೀರಾತು ಮತ್ತು ಜಾಹೀರಾತಿನಲ್ಲಿರುವಂತಹ ಕಂಟೆಂಟಿನ ಬಗ್ಗೆ ಆಮೇಲೆ ಚರ್ಚೆಗೋಣ. ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನ್ ಚರ್ಚೆ ಮಾಡ್ತೀವಿ, ನಾವೇನು ಓಡೋಗ್ತಾ ಇಲ್ಲ. 10 ದಿವಸ. ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನಾವು ಉತ್ತರ ನೋಡಿ. ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನು, ನೀವು ಕಾಂಗ್ರೆಸ್ಸಿನ ಇರ್ಲಿಲ್ಲ, ಕಾಂಗ್ರೆಸ್ ಯಾಕೆ ಒಂಥರ ಆಗಲ್ಲ. ನೀವು ಕೂಡ ಬೇರೆಲ್ಲ ವಿಚಾರ ಕೇಳಿ. ಕಾಂಗ್ರೆಸ್ ಅಂದ ತಕ್ಷಣ ನೀವು ಭಾರಿ ಗಡಿಬಿಡಿ ಆಗ್ಬಿಡ್ತೀರಿ. ಇಲ್ಲ ನಾ ಗಡಿಬಿಡಿ ಆಗುದಿಲ್ಲ. ನಾನು ಹೇಳುವಂತದ್ದು ನೀವು ಬೇರೆ ಬೇರೆ ಮಾತು ಇವೆಲ್ಲ ಸಬ್ಜೆಕ್ಟ್ ನಾನು ಹೇಳಿದೆ, ಆ ಸಬ್ಜೆಕ್ಟ್ ಸೀಮಿತಗೊಳಿಸಿ ಅಂತ. ಅವಾಗ ನಾವು ಅದನ್ನೇ ಹೇಳಿದ್ದು, ಈಗ ಉತ್ತರ ಕೊಡುವಾಗ ನಾವು ಅವಾಗಲೂ ಅದನ್ನೇ ಹೇಳಿದ್ದು, ನಿಮ್ ಚೇಂಬರ್ ಅಲ್ಲೂ ಅದನ್ನೇ ಹೇಳಿದ್ದು. ಹೇಳ್ಬೇಕಲ್ಲ, ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಅವ್ರು ಕೊಡ್ತೀವಿ ಅಂತಂದ್ರು. ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಕೊಡ್ತೀವಿ, ನೋಡಿ ಚರ್ಚೆ, ನಮ್ ಡಿಸ್ಕಷನ್ ಇಲ್ಲ. ಬಳಸಬೇಡಿ ಅಂತ ನಮ್ದು ವಾದ ಅಷ್ಟೇ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಬಿಜೆಪಿ ಹೇಳಿದಂಗೆ ಮಾತಾಡಲ್ಲ. ಅಧ್ಯಕ್ಷರೇ, ಸಮಾಧಾನದಿಂದ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರ ಸಮಾಧಾನದಿಂದ ಕೇಳಿ. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ 10 ವರ್ಷದಿಂದ ನಡೆದಿದೆ. ಶ್ರೀನಿವಾಸ್ ಏನು ಗಾಂಧೀಜಿ ಅವರು ಕಾಂಗ್ರೆಸ್ ವಿಸರ್ಜನೆ ಆಗ್ಬಿಡ್ಬೇಕು ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ. ಗಾಂಧೀಜಿ ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಈಗ ಅವ್ರ ಸ್ವರೂಪ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನೇಷನ್ ಬಿಲ್ಡಿಂಗಿಗೆ ಮಾಡಬೇಕು ಅಂತ ಅವ್ರು ಹೇಳಿದ್ದೇನು ಅಧ್ಯಕ್ಷರೇ, ಲೋಕ್ ಸೇವಾ ಸಂಘ ತರ ನೀವು ಮಾಡ್ಕೊಳ್ಳಿ, ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝಿನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳಿದ್ರು.
ಇವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದ್ರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಮಾಡಬೇಕು, ಕಲೆಕ್ಷನ್ ಮಾಡಿ ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನೋಡಲ್ಲ. ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ? ಸರ್ ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹಿಂಗೆ ಅಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡು ಹೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ, ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ನೋಡಿ ನೀವು ಅದನ್ನೆಲ್ಲ ಕೇಳಿ ಸ್ವಲ್ಪ ದೆನ್ ಯು ಟಾಕ್. ಮಾತಾಡಿ ಸುಳ್ಳಿದೆ ಅಂತ ಹೇಳ್ತಾ ಇದ್ರೆ ಅಂದ್ರೆ ಅವರಿಗೆ ಸರಿಯಾದಂತ ಆಗಿಲ್ಲ. ವಿ.ವಿ.ರಾಮ್ಜಿನಲ್ಲಿ ಪಂಚಾಯತ್ ಅಧಿಕಾರ ಅವೆಲ್ಲ ಚರ್ಚೆ ಮಾಡಿ ಈಗ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದೀರ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore for celebrating Modiji's birthday, breaching ad and neutrality norms. ಅವರಿಗೆ ಹ್ಯಾಪಿ ಬರ್ತ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ತ್ಡೇ ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ, ನೀವು ಆಮೇಲೆ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರು ಯಾರು ಅವರ ಹುಟ್ಟು ಮಾಡಿ ಅವರ ಉತ್ತರ ಮಾತಾಡಿ. ಸುಪ್ರೀಂ ಕೋರ್ಟ್